ಇವತ್ತಿಗೆ ಕಾಟೇರ ಬಂದು 50 ದಿನಗಳ ಕಂಪ್ಲೀಟ್ ಆಯಿತು. ಸೊ ಪ್ರಸನ್ನ ಥಿಯೇಟ್ರಲ್ಲಿ ಒಂದು ಚಿತ್ರತಂಡ ಒಂದು ಸ್ಪೆಷಲ್ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ. ದರ್ಶನ್ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸೊ 50 ದಿನಗಳ ಕಂಪ್ಲೀಟ್ ಮಾಡಿ OTT ರಿಲೀಸ್ ಆದರೂ ಕೂಡ ಇನ್ನೂ ಥಿಯೇಟ್ರಲ್ಲಿ ರನ್ ಆಗ್ತಿರುವಂಥದ್ದು ಖುಷಿಯಾದಂಥ ವಿಚಾರ. ಆ್ಯಂಡ್ ಒನ್ಸ್ ಅಗೇನ್ ಕಾಟೇರ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಚಾರ ಎಲ್ರಿಗೂ ಗೊತ್ತಿರೋ ಹಾಗೇನೆ D59 ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಿಂಧೂರ ಲಕ್ಷ್ಮಣ. ಸೊ ಸಿಂಧೂರ ಲಕ್ಷ್ಮಣ ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿನ್ನೆ ಸ್ವಲ್ಪ ಚರ್ಚೆ ಜಾಸ್ತಿ ಆಗ್ತಾ ಇರುವಂಥದ್ದು D59ಗೆ. ಸೊ ಏನು ಕತೆ ಏನಿದ್ರು ಕಂಪ್ಲೀಟಾಗಿ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾವು ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ಹೇಳಬೇಕು ಅಂತಂದರೆ D59 ಪೋಸ್ಟರ್ ರಿಲೀಸ್ ಆಯಿತು. ಒಟ್ಟಾರೆ ಈ ಒಂದು ದರ್ಶನ್ ಸರ್ ಬರ್ಡೇಗೆ ಒಂದು ರೀತಿಯಲ್ಲಿ ಬಂಪರ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು. D59 ಬಗ್ಗೆ ಮಾತಾಡೋದಾಯಿತು ಅಂದರೆ, ಸೊ ಸಿಂಧೂರ ಲಕ್ಷ್ಮಣ ಯಾರು, ಏನು ಕತೆ ನೋಡಿದ್ರೆ, ಸಿಂಧೂರ ಲಕ್ಷ್ಮಣ ಅನ್ನೋರು ಫ್ರೀಡಮ್ ಫೈಟರು. ಸೊ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ ಇರುವಂಥವ್ರಿಗೆ ಪರಿಚಿತವಾದಂಥ ಫ್ರೀಡಮ್ ಫೈಟರ್ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾ ಮೋಸ್ಟ್ ವೇಟೆಡ್ ಅಂತ ಹೇಳ್ಬೋದು. ಯಾಕೆಂದರೆ ತರುಣ್ ಸರ್ ಅವರು ಮಾಡ್ತಾ ಇರುವಂಥ ಸಿನಿಮಾ ಆಗಿರೋದ್ರೆ ಸ್ವಲ್ಪ ವೇಟಿಂಗ್ ಇದೆ ಆಫ್ಟರ್ ಕಾಟೇರ ಆದಮೇಲೆ. ಆ್ಯಂಡ್ ನನಗನ್ಸೋ ಪ್ರಕಾರ ಈ ಸಿನಿಮಾ ತುಂಬ ಸಮಯ ತೊಗೊಳುತ್ತೆ. ಯಾಕೆಂದರೆ ತುಂಬಾ ಒಂದು ಹಿಸ್ಟಾರಿಕಲ್ ಸಿನಿಮಾ ಆಗಿರೋದ್ರಿಂದ ಒಂದು ಸೆಟ್ ಆಗಿರ್ಬೋದು ಮತ್ತು ಆ ಒಂದು ಅಟ್ಮಾಸ್ಫಿಯರ್ ತರೋದಾಗಿರ್ಬೋದು. ಸೊ ಆಗಿನ ಕಾಲಘಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ. ಅದಕ್ಕೆಲ್ಲ ಬೇಕಾದಂಥ ಒಂದು ಎಡಿಟಿಂಗ್ ಆಗಿರ್ಬೋದು, VFX ಆಗಿರ್ಬೋದು. ಸೊ ತುಂಬಾ ಒಂದು ಕೆಲಸಗಳಿರೋದ್ರಿಂದ ಸ್ವಲ್ಪ ಸಿನಿಮಾ ಬರೋಕ್ಕೆ ತಡ ಆಗ್ಬೋದು. ಬಟ್ ಈ ಸಿನಿಮಾ ಮಾತ್ರ ಅದ್ಭುತವಾಗಿ ಒಂದು ಹಿಸ್ಟಾರಿಕಲ್ ಸಿನಿಮಾ ಆಗುತ್ತೆ ಕನ್ನಡದಲ್ಲಿ ಅಂತ ನನಗನ್ನಿಸ್ತಾ ಇದೆ. ಅದರಲ್ಲಂತೂ ಡೌಟೇ ಇಲ್ಲ. ಸೊ ಸಿಂಧೂರ ಲಕ್ಷ್ಮಣ ಸಿನಿಮಾದ ಬಗ್ಗೆ ಹೇಳೋದಾಯಿತು ಅಂತಂದರೆ, ಅಂದರೆ ಸಿನಿಮಾ ಹೆಸರು D59 ಆದರೂ ಕೂಡ ಸೊ ಸಿಂಧೂರ ಲಕ್ಷ್ಮಣ ಅನ್ನೋ ಒಂದು ಹೆಸರೇ ತುಂಬ ಒಂದು ಕ್ಯಾಚಿ ಆಗಿದೆ ಅಂತ ನನಗನ್ನಿಸ್ತು. ಸೊ ಇದೇ ಹೆಸರೇ ಸಿನಿಮಾ ಇಟ್ಟರೆ ಹೇಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ನಿಮಗೇನು ಅನ್ನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಸಿಂಧೂರ ಲಕ್ಷ್ಮಣ ಒಂದು ರೀತಿಯಲ್ಲಿ ಆಗಲೇ ಹೇಳಿದಾಗೇ ಫ್ರೀಡಮ್ ಫೈಟರ್ ಒಂದು ಚಿತ್ರ ಅಂತ ಹೇಳಿದೆ. ಸೊ ಹಿಸ್ಟಾರಿಕಲ್ ಸಿನಿಮಾ ಆಗಿರೋದ್ರಿಂದ ಸ್ವಲ್ಪ ಕಾಲಾವಕಾಶ ತಗೊಳುತ್ತೆ. ಆ್ಯಂಡ್ ಸದ್ಯಕ್ಕೆ ಈಗ ನೆಕ್ಸ್ಟು ಕಾಟೇರ ಆದಮೇಲೆ ನೆಕ್ಸ್ಟು ದರ್ಶನ್ ಸರ್ ಅವರ ಸಿನಿಮಾ ಯಾವುದು ಅಂತಂದರೆ ಅದು ಡೆವಿಲ್ ಅಂತ ಎಲ್ಲರೂ ಗೊತ್ತಿರುವಂಥದ್ದು. ಅದಾಗ್ತಿದ್ದಾಗೇ ಪ್ರೇಮ್ ಸರ್ ಅವ್ರದ್ದು D58 ಆಗಿರ್ಬೋದು, ಅದಾಗ್ತಿದ್ದಾಗೇ D59 ಆಗಿರ್ಬೋದು ಏನು ಸಿಂಧೂರ ಲಕ್ಷ್ಮಣ. ಸೊ ಹೀಗೆ ಸಾಲಿಂದ ಸಾಲಾಗಿ ಸಿನಿಮಾಗಳು ದರ್ಶನ್ ಸರ್ ಬಂದಿರುವಂಥದ್ದು ಒಂದು ರೀತಿಯಲ್ಲಿ ಬಂಪರ್ ಅಂತಲೇ ಹೇಳ್ಬೋದು. ಈ D59 ಬಗ್ಗೆ ಹೇಳೋದಾಯಿತು ಅಂತಂದರೆ, ಕಳೆದ ಬಾರಿ ಕೂಡ ಹೇಳಿದ್ದೆ ನಾನೆಲ್ಲ, ಶೈಲಜಾ ನಾಗ್ ಮೇಡಮ್ ಆಗಿರ್ಬೋದು, B ಸುರೇಶ್ ಸರ್ ಆಗಿರ್ಬೋದು, ಮತ್ತು ಮೀಡಿಯಾ ಹೌಸ್ ಏನಿದೆ, ಸೊ ಕ್ರಾಂತಿ ಚಿತ್ರತಂಡ ಇದೆ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ತರುಣ್ ಸರ್ ಡೈರೆಕ್ಷನ್ನು, ಬಟ್ ವಿ ಹರಿಕೃಷ್ಣ ಅವ್ರದ್ದು ಮ್ಯೂಸಿಕ್ ಇಲ್ಲಿ. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಒಂದು ಫ್ರೀಡಮ್ ಫೈಟರ್ ಸಿನಿಮಾ ಅಂದರೆ ಆಫ್ಟರ್ ನಾವು ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಅವರ ಒಂದು ಸಿನಿಮಾ ಆದಮೇಲೆ ಒಂದು ಹಿಸ್ಟಾರಿಕಲ್ ಸಿನಿಮಾ ದರ್ಶನ್ ಸರ್ ಅವ್ರದ್ದು ನೋಡ್ತಾ ಇರುವಂಥದ್ದು ಈ ನಮ್ಮ D59 ಅಂತ ಹೇಳ್ಬೋದು. ಈ ಸಿನಿಮಾಗೆ ನನಗನ್ಸಿದ್ದು ಸಿಂಧೂರ ಲಕ್ಷ್ಮಣನ ಹೆಸರು ತುಂಬಾ ಸೂಟ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ನಿಮಗೇನು ಅನಿಸ್ತದೆ ಕಾಮೆಂಟ್ ಮಾಡಿ. ಸೊ ಆಗಲೇ ಕೂಡ ನಾನು ಹೇಳಿದೆ, ಯಾಕಂದರೆ ಇದು ಸ್ವಲ್ಪ ಕ್ಯಾಚಿ ಅಂತ ಅನ್ನಿಸ್ತಾ ಇದೆ ನನಗೆ ಈ ಒಂದು ಟೈಟಲ್ಲು. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನೇನು ಬದಲಾವಣೆಗಳು ಮಾಡ್ತಾರೆ, ಟೈಟಲ್ ಅನೌನ್ಸ್ಮೆಂಟಲ್ಲಿ ಏನೇನು ಬರುತ್ತೆ ಅಂತ. ಸೊ ಓವರಾಲ್ ಆಗಿ ಹೇಳೋದಾಯಿತು ಅಂತಂದರೆ ತುಂಬ ಚರ್ಚೆಗಳಾಗ್ತಾ ಇರುವಂಥದ್ದು D59ಗೆ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ನು ತುಂಬಾ ಇರುವಂಥದ್ದು. ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಸಾಲಾಗಿ ದರ್ಶನ್ ಸರ್ ಅವ್ರ ಸಿನಿಮಾಗಳು ತೆರೆಗೆ ಬರಲಿ, ಥಿಯೇಟ್ರಿಗೆ ಆದಷ್ಟು ಬೇಗನೆ ಬರಲಿ ಅಂತ ಹೇಳ್ತಾ, ಅಭಿಮಾನಿಗಳನ್ನ ರಂಜಿಸಲಿ ಅಂತ ಹೇಳ್ತಾ, ಆ್ಯಂಡ್ ನೀವೇನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ D59ಗೆ, ನಿಮ್ಗೇನು ಅನ್ನಿಸ್ತಾ ಇದೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ. ಸೊ ನೀವು ಕಾಮೆಂಟ್ ಮಾಡಿ ತಿಳಿಸಿ, ನಾನು ಕೂಡ ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.